ಮಹಾನವರಿಗೆ ಬರುವುದಲ್ಲ ಯಾಳಿಗೆ ಬಾರಲ ಬಪ್ಪಲ ಬಪ್ಪಲ ತಪ್ಪಲ ಬೆಟ್ಟಲ ಮಾನವರಿಗೆ ಸುಖ ದುಃಖ ಎರಡು ಬರತಾವೋ ಬರುದೊಂದ ಯಾಳಿಗೆ ಹಾ ಹಾ ಬೆಟ್ಟಿಲ ಮಾನವರಿಗೆ ಬಾರದೋ ಪಪ್ಪದೋ ಪಪ್ಪದ ತಪ್ಪದೋ ಬಿಟ್ಟಿಲ್ಲ ಮಾನವರಿಗೆ ಸುಖ ದುಃಖ ಇವು ಎರಡು ಬರತಾವೋ ಬರುವುದನ್ನ ಯಾಳಿಗೆ ಮಾನವರಿಗೆ ಬರುವುದನ್ನ ಯಾಳಿಗೆ ಬಾರದ ಬಪ್ಪದ ಬಪ್ಪದ ತಪ್ಪದ ಬೆಟ್ಟಿಲ ಮಾನವರಿಗೆ ಸುಖ ದುಃಖ ಎರಡು ಬರುತ್ತವೋ ಬರುವಂದ ಯಾಳಿಗೆ ಹಾ ಹಾ ಬೆಟ್ಟಿಲ ಮಾನವರಿಗೆ ಕೈಗೊಂಡ ಗೌಡನ ಏನಾಯ್ತು ದೈಗೊಂಡ ಗೌಡನಲ್ಲೇ ಗಿಲ ನಡೆದಿತ್ತು ಆದಿಯ ದಂಡಿಗೆ ಮೂಡಲ ನಾಡಿನ ಪರಸಿ ಹೊಂಟಿತ್ತು ಆಗಿನ ಯಾಳಿಗೆ ಹನ್ನೆರಡು ಗಾಡಿ ಹತ್ತಿದಷ್ಟು ಜನರು ಹೊಂಟರು ಸರಿಯಾಗಿ ಆವಾಗ ಹೊಂಟರ ಸರಿಯಾಗಿ ನೂರ ಮಟ್ಟಕ್ಕ ಹೊಂಟರ ಸರಿಯಾಗಿ ನೂರ ಮಟ್ಟಕ್ಕ ಹೊಂಟರ ಸರಿಯಾಗಿ ದೈಗೊಂಡ ಗೌಡ ಆಟಗಟ್ಟನ ಹೋಗಿ ತಂಬಕ ಸಲುವಾಗಿ ಒಂದ ಬತ್ತಿ ತಂಬಕ ಸಲುವಾಗಿ ಬಾರದ ಬಪ್ಪದ ಬಪ್ಪದ ತಪ್ಪದ ಬೆಟ್ಟಿಲ ಮಾನವರಿಗೆ ಆ ಬೆಟ್ಟಿಲ ಮಾನವರಿಗೆ ಸುಖ ದುಃಖ ಇವು ಎರಡು ಬರತಾವೋ ಬರುವುದನ್ನ ಯಾಳಿಗೆ ಹಾ ಹಾ ಬಿಟ್ಟಿಲ್ಲ ಮಾನವರಿಗೆ ಯಾವ ಊರವರು ನೀವು ಏನ್ ಕೇಳಿದ್ರಿ ದೈಗೊಂಡಗೌಡ? ಯಾವ ಊರವರು ನೀವು ಎಲ್ಲಿ ಹೊಂಟಿರಿ ಅಂತ ಕೇಳನೋ ಅವರಿಗೆ ಮೂಡಲ ನಾಡಿನವರು ಮೇಲನ ಕೊಂಟಿದೆವೋ ವಾನುರ ದೇವರಿಗೆ ದೈಗೊಂಡ ಗೌಡ ಆಲ ಪರಿಯತನ ಪರಸಿಯ ಜನರಿಗೆ ಪರಸೆಯ ಜನರಿಗೆ ಅವನು ಪರಸೆಯ ಜನರಿಗೆ ಬರತಿನು ಕರಕೊಂಡ ಹೋಗ್ರಿ ಅಂದ ದೇವರ ಸಲುವಾಗಿ ಕ್ವಾಣೂರ ಮಠಕ ದೇವರ ಸಲುವಾಗಿ ಬಾರದ ಬಪ್ಪದ ಬಪ್ಪದ ತಪ್ಪದ ಬಿಟ್ಟಿಲ್ಲ ಮಾನವರಿಗೆ ಸುಖ ದುಃಖ ಇವು ಎರಡು ಬರುತ್ತವೋ ಬರುದೊಂದ ಯಾಳಿಗೆ ಹಾ ಹಾ ಬಿಟ್ಟಿಲ್ಲ ಮಾನವರಿಗೆ
ಕರದರ ಸಾಕೋ ಏನಾಯ್ತು ಕರೆದರ ಸಾಕೋ ನೇಗಿಲ್ ಎತ್ತ ತಂದು ಕಟ್ಟೆನದವನಿಗೆ ಕರದರ ಸಾಕೋ ನೇಗಿಲ್ ಎತ್ತ ತಂದು ಕಟ್ಟೆನದವನಿಗೆ ಪರಸಿ ಸಂಗಡ ನಾನು ಹೋಗ್ತೀನಂತ ಹೇಳನೋ ಮಾಡದೀಗಿ ಮಡದಿ ಅಂತಳೋ ಕಾಲ ಹೆಂಗ ನೀವು ಹೋಗ್ತೀರಿ ದೇವರಿಗೆ ಹೋಗ್ತೀರಿ ದೇವರಿಗೆ ನೂರ ಮಟ್ಟಕ್ಕ ಹೋಗ್ತೀರಿ ದೇವರಿಗೆ ಕೊಟ್ಟಿ ಬೀಸಿ ಒಂದ ದೊಡ್ಡ ಕೊಟ್ಟಳ ಎಣ್ಣಿ ಹಾಕರಿ ದೇವರಿಗೆ ಮಾರಿಯ ಬ್ಯಾಡ್ರಿ ಹಾಕರಿ ದೇವರಿಗೆ ಬರದ ಬಪ್ಪದ ತಪ್ಪದ ಬೆಟ್ಟಿಲ ಮಾನವರಿಗೆ ಸುಖ ದುಃಖಯು ಎರಡು ಬರುತ್ತವೋ ಬರುವುದನ್ನ ಆಹಾ ಬೆಟ್ಟಿಲ ಮಾನವರಿಗೆ ಒಟ್ಟ ದುಡ್ಡತನ ಜಗ್ಗಿ ಬರಬೇಡ್ರಿ ಹಿಂದಿನವ್ರು ಭಾಳ ಜಗ್ಗಿ ಬರ್ಲಾಕತ್ತೀರಿ ನೋಡಿ ನಿಮ್ದು ಅವನು ಕೇಳಿಸೋದ ಅದರಾಗ ಕಟ್ಟಗೊಂಡು ಹೊಂಟರ ಲಾಗು ಬೇಗಿ ಸರ ಮಾಡಿ ಹೋಗಿ ಕುಡ್ಯನ ಗೌಡ ಪರಸಿಯ ಜನರಿಗೆ ಪರಸಿಯ ಜನರು ಠಾಣ ಹೊಡೆದರು ಕಾಣೂರ ಮಠಕ್ಕೆ ಹೋಗಿ ಆವಾಗ ಕಾಣೂರ ಮಠಕ್ಕೆ ಹೋಗಿ ಎಲ್ಲರ ಕೂಡಿ ಕಾಣೂರ ಮಠಕ್ಕೆ ಹೋಗಿ ಸಾಕಷ್ಟು ಅಡಿಗೆ ಸರಿಯಾಗಿ ಎಲ್ಲ ಉಣಿಸರು ದೇವರಿಗೆ ಎಲ್ಲರೂ ಕೂಡಿ ಉಣಿಸರು ದೇವರಿಗೆ ಬರದ ಬಪ್ಪದ ತಪ್ಪದ ಬಿಟ್ಟಿಲ್ಲ ಮಾನವರಿಗೆ ಸುಖ ದುಃಖ ಇವು ಎರಡು ಬರುತ್ತವೋ ಬರುದಂದ ಯಾಳಿಗೆ ಹಾ ಬಿಟ್ಟಿಲ್ಲ ಮಾನವರಿಗೆ ದೈಗೊಂಡ ಗೌಡ ಏನ್ ಮಾಡ್ತಾನ ದೈಗೊಂಡ ಗೌಡ ಹೋಗ್ರಂತ ಹೇಳ್ತಾನ ಪರಸಿಯ ಜನರಿಗೆ ದೈಗೊಂಡ ಗೌಡ ಹೋಗ್ರಿ ಅಂತ ಹೇಳನು ಪರಸಿಯ ಜನರಿಗೆ ದಿನ ಎಣ್ಣಿ ಭಕ್ತಿಯ ತಂದು ಹಾಕನ ದೀಪಿಗೆ ಕೈಯ ಜೋಡಿಸಿ ಬರುವ ಬೇಡತನ ಪಾದಕ ಶಿರಬಾಗಿ ಗುರುವಿನ ಪಾದಕ ಶಿರಬಾಗಿ ಗುರುವಿನ ಪಾದಕ ಶಿರಬಾಗಿ ಮಂಟಗಾಲಿಲೆ ತಪ್ಪ ನಿಂತನೋ ದೇವರ ಎದುರಿಗೆ ರೋಗ ದೇವರ ಎದುರಿಗೆ ಬರದ ಬಪ್ಪದ ತಪ್ಪದ ಬಿಟ್ಟಿಲ್ಲ ಮಾನವರಿಗೆ ಸುಖ ದುಃಖ ಇವು ಎರಡು ಬರುತ್ತವೋ ಬರುದನ್ನ ಯಾಳಿಗೆ ಹಾ ಬಿಟ್ಟಿಲ್ಲ ಮಾನವರಿಗೆ ಮೂರ ದಿವಸ ಏಕೋ ಪ್ರಕಾರ ನಿಂತನು ಗಟ್ಟಾಗಿ ಕರೆ ದೇವರಿಗೆ ಕರುಣ ಬರಲಿಲ್ಲ ಕುಂತನು ಕಲ್ಲಾಗಿ ಮಾಳಿಂಗರಾಯ ನಿತ್ಯ ಬರುತ್ತಿದ್ದ ಪೂಜೆಯ ಸಲುವಾಗಿ ಪೂಜೆಯ ಸಲುವಾಗಿ
ವಂದನ ಪಾದಿಗೆ ಮಾಳಿಂಗರಾಯ ವಂದನ ಪಾದಿಗೆ ಬರದ ಬಪ್ಪದ ತಪ್ಪದ ಬಿಟ್ಟಿಲ್ಲ ಮಾನವರಿಗೆ ಸುಖ ದುಃಖ ಇವು ಎರಡು ಬರ್ತಾವೋ ಬರುದಂದ ಯಾಳಿಗೆ ಆಹಾ ಬಿಟ್ಟು ಮಂಡಿಲೆ ಹಸ್ತ ಯಾರಿಟ್ರಿ ಮಂಡಿಲಿ ಹಸ್ತ ಗುರು ಬೀರಣ್ಣ ದೇವರು ಇರ್ತಾನೆ ಮಾಳಿಂಗರಾಯಿಗೆ ಮಂಡಿಲೆ ಹಸ್ತ ಅಂತ ಶಿಷ್ಯ ಇದ್ದವ ಅಂತ ಗುರು ಇದ್ದಾಯ್ತು ನಾವು ಮಂಡಿಲಿ ಹಸ್ತ ಇಟ್ಟನ ಗುರುವ ತನ್ನಾಳಿಗೆ ಮಾಳಿಂಗರಾಯಗ ಶಾತಿ ತಾಳಲಿಲ್ಲ ಬಂದನು ಸಿಟ್ಟಿಗೆ ಎರಡು ತಿಳಿಯದೆ ಹಸ್ತ ಇಡತಿರಿ ನೀರ ಹಾಕವನಿಗೆ ನೀವು ನಿರಾಗ್ರವನಿಗೆ ಅಗ್ರವನಿಗೆ 3 ದಿವಸ ಆಯ್ತು ನಿಮ್ಮ ಮುಂದ ನಿಂತಾನ ನೋಡದವನಿಗೆ ಕಣ್ಣ ತೆರೆದು ನೋಡದವನಿಗೆ ಬರದ ಬಪ್ಪದ ತಪ್ಪದ ಬಿಟ್ಟಿಲ್ಲ ಮಾನವರಿಗೆ ಎರಡು ಬರುತ್ತವೋ ಬರುದನ್ನ ಯಾಳಿಗೆ ಆಹಾ ಬಿಟ್ಟಿಲ್ಲ ಮಾನವರಿಗೆ ಅರವಿನಿಂದ ಗುರು ಏನ್ ಹೇಳ್ತಾನ್ರಿ ಅರವಿನಿಂದ ಗುರು ಮಾಳಪ್ಪಗೆ ಹೇಳ್ತಾನ ಬರಬೇಡ ಸಿಟ್ಟಿ ಅಂತ ಗುರು ಇದ್ದವ ಅಂತ ಶಿಷ್ಯ ಇದ್ದ ನಾ ಯಾಕೆ ಅವನ ಕಣ್ಣು ತೆರ ನೋಡಿಲ್ಲ ನೀವು ಸ್ವಲ್ಪ ಸಿಟ್ಟಿ ಬರಬೇಡ ಮಾಳಿಂಗರಾಯ ತಾನ ಅರವಿನಿಂದ ಗುರು ಮಾಳಪ್ಪ ಹೇಳ್ತಾನ ಬರಬೇಡ ಸಿಟ್ಟಿಗೆ ಯಾವ ಊರವ ಯಾಕ ನಿಂತನ ಹೋಗಿ ಕೇಳಂದ ಅವನಿಗೆ ಮಾಳಿಂಗರಾಯ ಹೋಗಿ ಕೇಳತನ ದೈವನ ಗೌಡನಿಗೆ ವಂಕನಾಡ ದೈವನ ಗೌಡರಿಗೆ ದೈವನ ಗೌಡರಿಗೆ 3 ದಿವಸ ಆಯ್ತ ನಿಮ್ಮ ಮುಂದ ನಿಂತನ ನೋಡಂದ ಅವನಿಗೆ ಕಣ್ಣ ತೆರೆದು ನೋಡದವನಿಗೆ ಬಪ್ಪದ ತಪ್ಪದ ಬಿಟ್ಟಿಲ್ಲ ಮಾನವರಿಗೆ ಸುಖ ದುಃಖಯು ಎರಡು ಬರತವೋ ಬರುದನ್ನ ಯಾಳಿಗೆ ಆಹಾ ಬಿಟ್ಟಿಲ್ಲ ಮಾನವರಿಗೆ ಯಾವ ಊರವ ಯಾವ ಊರವ ಯಾಕ ನಿಂತಾನ ಹೋಗಿ ಕೇಳಂದು ಅವನಿಗೆ ಅರವಿನಿಂದ ಗುರು ಮಾಳಪ್ಪ ಹೇಳ್ತಾನ ಬರಬೇಡ ಸಿಟ್ಟಿಗೆ ಮಾಳಿಂಗರಾಯ ಹೋಗಿ ಕೇಳತನ ದೈವನ ಗೌಡನಿಗೆ ಕೊಂಕನಾಡ ದೈವನ ಗೌಡರಿಗೆ ಟಗಾಲಿಲೆ ತಪ್ಪ ನಿಂತಿರಿ ನೀವು ಯಾತರ ಸಲುವಾಗಿ ನಾನು ನನ್ನ ಐಶ್ವರ್ಯ ಸಲುವಾಗಿ ಬರದ ಬಪ್ಪದ ತಪ್ಪದ ಬಿಟ್ಟಿಲ್ಲ ಮಾನವರಿಗೆ ಸುಖ ದುಃಖ ಇವು ಎರಡು ಬರುತ್ತವೋ ಬರುದನ್ನ ಯಾರಿಗೆ ಆಹಾ ಬಿಟ್ಟಿಲ್ಲ ಮಾನವರಿಗೆ ಶರಣರ ವಾಸ ಯಾವ್ರಿಗೆ ಐತ್ರಿ ಶರಣರ ವಾಸ ಶರಣರ ವಾಸ ಸುಟ್ಟಲ ಇರುವುದು ದೇಶಕ್ಕೆ ಬಿಜ್ಜರಿಗೆ ಅದೇ ನಮ್ಮ ಸಿದ್ದೇಶ್ವರಪ್ಪ ಅವರು ಬಿಜ್ಜರಿಗೆ ಗ್ರಾಮದಲ್ಲಿ ಜನ್ಮ ಎತ್ತಿ ಬಂದವರು ವಾಸ ಹೌದು ಹೌದು ಆಂಧ್ರ ತಮಿಳ್ನಾಡು ಕರ್ನಾಟಕ ಮಹಾರಾಷ್ಟ್ರ ಒಳಗೆ ಹೊರದೇಶಕ್ಕೆ ಸಹಿತ ಅವ್ರ ವಾಸ ಎಲ್ಲಿ ಬೇಕಾದಲ್ಲಿ ಅವ್ರ ವಾಸ ಬೀರ್ತದೆ ಈಗ ಸದ್ಯ ಹೌದು 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 ಮಾತಾಡೋ ಜೀವಂತ ದೇವರತ್ತೆ ಹೌದು 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 ಶರಣರ ವಾಸ ಸುತ್ತಲ ಇರಬಹುದು ದೇಶಕ ಬಿಜ್ಜರಿಗೆ ಗುರುವ
ಶಿವಪುರಾಣ ಸಿದ್ಧಾಸನ ಹಾಕ್ಯನೋ ಹೂವಿನ ಗದ್ದಿಗೆ ಶಂಭ ಶಿವ ಎಂದು ನಂಬಿಗೆ ಇಟ್ಟಿದೆವು ಆತನ ಪಾದಿಗೆ ಆತನ ಪಾದಿಗೆ 20 ವರ್ಷ ಗುರುವಿನ ಪಾದಿಗೆ 30 ವರ್ಷ ಗುರುವಿನ ಪಾದಿಗೆ 40 ವರ್ಷ ಗುರುವಿನ ಪಾದಿಗೆ 50 ವರ್ಷ ಗುರುವಿನ ಪಾದಿಗೆ 60 ವರ್ಷ ಗುರುವಿನ ಪಾದಿಗೆ ಕವಿಯ ಶಾತಲಿಂಗ ಪದ ಮಾಡಿ ಹೇಳನು ಸುರಂಗ ಮಲ್ಲಿಗೆ ಸುರಂಗ ಮಲ್ಲಿಗೆ ಬಾರಾದು ಬಪ್ಪಾದು ಬಪ್ಪಾದು ತಪ್ಪಾದು ಬಿಟ್ಟಿಲ್ಲ ಮಾನವರಿಗೆ ಸುಖ ದುಃಖ ಇವು ಎರಡು ಬರುತ್ತವು ಬರುವುದೊಂದು ಯಾಳಿಗೆ ಬಿಟ್ಟಿಲ್ಲ ಮಾನವರಿಗೆ ಏನಾನವುದು ನಿಜವಿಲ್ಲ ತಮ್ಮ ನಾವುದು ಯಾಕೋ ಹುಟ್ಟಿ ಬಂದು ನಾನವುದು ಯಾಕೋ ಕಾಲಕ್ಕ ಅರವಿನ ಜನ್ಮಕ್ಕ ಗರು ಹಂಕಾರ ಹಾಕೋ ಮನುಷ್ಯ ಗರು ಹಂಕಾರ ಹಾಕೋ ನಾನವುದು ನಿಜವಿಲ್ಲ ತಮ್ಮ ನಾನವುದು ಯಾಕೋ ಗುರು ಕೊಟ್ಟ ಕಾಲಕ್ಕ ರವಿನ ಜನ್ಮಕ ಗರು ಹಂಕಾರ ಯಾಕೋ ಹಲೋ ಮುಖ್ಯ ನೀನು ದನಿ ಕೇಳಿ ಬೆಂಕಿ ಹತ್ತಲೇ ಏನೇ ಹತ್ತು ಪರಿ ಗಟ್ಟಿ ಹಚ್ಚಿ ಬಿಚ್ಚಿ ಹಾಡ್ಬಿಡಲೇ ಅಂತ ಏನೇ ಮುಚ್ಚಿಟ್ಟು ಮಾತ ಬಿಚ್ಚಿ ಹೇಳ್ಬೇಡ ಸ್ವಲ್ಪ ನನಗೆ ಸದ್ಭಕ್ತರಲ್ಲಿ ವಿಜ್ಞಾಪನೆ. ಯಾವ ನಮ್ಮ ಬಿದ್ರಿಗೆ ಸೋಮಲಿಂಗ ಕಾಕವರು ಅವರು ವಯಸ್ಸು 81 ಮುಗಿದು 82ಕ್ಕೆ ಹೆಜ್ಜೆ ಇಟ್ಟಾರೆ. ಆದರೂ ಕೂಡ ಅವರು ಹುಟ್ಟು ಸ್ವಭಾವ ಹೆಂಗದಪ್ಪ ಅಂತ ಕೇಳಿದ್ರೆ, ಎಲ್ಲೇ ಹಾಡಲ್ಲಿ ಒಂದು ಕಟ್ಟಿದ್ರೆ ಒಂದು ಗಿಡ ಇದ್ರೆ ಅವರು ಯಾವತ್ತೂ ಇಂಥ ಕಟ್ಟಿ ಮೇಲೆ ಕುಣಿದಾಡಿ ಹಾಡೋರು. ಅವರು ಬಿರ್ಸಿಲಿ ಹಾಡೋರು ಬಿದ್ರಿಗೆ ಸೋಮಲಿಂಗ ತಿಳಿಸಿದ್ರೆ ಬಿರುದು ಪಡೆದವರು. ಆದರೂ ಕೂಡ ವಯಸ್ಸು 80 ಮುಗಿದು 82 ನಡೆದ್ರೂ ಕೂಡ ಇವತ್ತು ತಿರುಗಾಡಿ ಕುಣಿದಾಡಿ ಹಾಡಕತ್ತಾರಪ್ಪ ಅಂತಂದ್ರೆ ಇದು ಬೀರದೇವರ ಮಾಳಿಂಗ್ರ ವರವಿನ ಪುತ್ರ ಇವರು. ಅದು ವರಪುತ್ರ ಇದ್ರೆ ಇಂಥ ಕಲಾ ಇರ್ತದ, ಇಂಥ ಆಯುಷ್ಯದೊಳಗೆ ಇಷ್ಟು ಹಾಡ್ತಾರೆ. ಎಲ್ಲರೂ ಟಾಳಿ ಹೊಡ್ರಿ ಅವ್ರ ಹೆಸರು ಮೇಲೆ. ಅದಕ್ಕೆ ಯಾಕತ್ತ ಕೇಳಿದ್ರೆ, ಮೊದಲು ಅವರು ಹಾಡಿದ್ರು ಅಗಳೇ ಹಾಡಿದವ್ರಂತ ಜವರಿಗೆ ಚನ್ನಬಸಪ್ಪಗೌಡ್ರದು, ನಮ್ಮ ಹೈನಾಳ ಚಂದ್ರಮೂರ್ತಿಯವ್ರದು. ಅವ್ರು ಹಾಡು ಕಿಸಿಂದ್ರೆ ಇವತ್ತು ಜಗತ್ತದಾಗ ದೇವ್ರು ಅನಿಸ್ಕೊಂಡಾರ. ಖರೆ ಇದು ಜೀವಂತ ನಡೆದಾಡ ದೇವ್ರತ್ತಂದ್ರೆ ಬಿದ್ರಿಗೆ ಸೋಮಲಿಂಗ ಮುತ್ಯವರು. ಯಾಕತ್ತಂದ್ರೆ ಕೇಳ್ರಿ, ಹಾಡ್ಕಿ ಮಾಡಿ ಅವರೆಲ್ಲ ಹಾಡ್ಯಾರ. ಆದರೂ ಯಾರು ಹೊರಚಲ್ಲಿದ್ರ ಎಲ್ಲ ಧರ್ಮದವ್ರು ಹಾಡ್ತಿದ್ರು. ಅವಾಗ ಕುರುಬರು ಅಟ್ಟೆ ಹಾಡ್ತಿದ್ರು. ಈ ಬಿದ್ರಿಗೆ ಮುತ್ಯಾನ ಕ್ಯಾಸೆಟ ನಿಡುನು ಕುಲಕರ್ಣಿ ಕ್ಯಾಸೆಟ್ ಕೇಳಿ ಕಿಸಿಂದ್ರೆ ಹಳ್ಳಿಗೆ ಹಾಡ್ಕಿ ಹುಟ್ಟ್ಯಾವ. ಇದು ಸತ್ಯ ಮಾತದಿದು. ಹಳ್ಳಿಗೆ ಊರಿಗೆ ಎಲ್ಲ ಧರ್ಮದವರು ಎಲ್ಲರೂ ಹೆಣ್ಣು ಗಂಡು ಇದು ಹಾಲು ಮತ್ತು ಹಾಡಬೇಕು, ಹಾಲು ಮತ್ತು ನಾವು ಬೆಳೆಸ್ಬೇಕಂತ ಹೇಳಿ ಕಿಸಿಂದ್ರೆ ಎಲ್ಲರಲ್ಲಿ ಮೂಡಿದು ಇದು ಬಿದ್ರಿಗೆ ಮುತ್ಯಾನೆ ಅಂತೇಳಿ ಕೈ ಎತ್ತಿ ಹೇಳ್ತೀನಿ ಸಭದಾಗ. ಯಾಕತ್ತಂದ್ರೆ ಸತ್ಯನೇ ಮಾತಾಡ್ಬೇಕಾಗ್ಯದ. ಭಂಡಾರದಿದು. ಭಂಡಾರ ಅಂದ್ರೆ ಸಾಮಾನ್ಯದಲ್ಲ. ನೆಮ್ಮಿ ನಡೆದವ್ರಿಗೆ ಬಂಗಾರ ಆಗ್ಯದ. ಅದನ್ನು ನೆಮ್ಮಲದವ್ರಿಗೆ ಒದ್ದು ಉದ್ಧಾರ ಮಾಡ್ಲಿಕ್ಕೆ ಅನುವು ಮಾಡಿ ಕೊಟ್ಟಿಲ್ಲ. ಅಂಥ ಭಂಡಾರ ನೆಂಬ್ಯಾರ.
ಅವ್ರಿಗೆ ಜಗದಾಗ ನೋಡ್ರಿ 80 ವರ್ಷದ ಮನುಷ್ಯ ಇವತ್ತು ಈ ದೇವ್ರಿಪ್ಪಿಗೆ ಬಾಲ ಹನುಮ ದೇವ್ರ ಮುಂದೆ ಹನುಮಂತ ಹ್ಯಾಂಗೆ ಟೊಂಗೆ ಜಿಗಿದಾಡ್ತಾನ ಹಂಗೆ ನನ್ನಪ್ಪ ಸೋಮಲಿಂಗ ಮುತ್ಯ ಸಭದಾಗ ಕುಣಿದಾಡಿ ಹಾಡ್ಯಾರ. ಇವ್ರ ಹಾಡ್ಕಿ ಇನ್ನೂ ಇಂಥ ನಮ್ಮ ಜಟ್ಟೆ ಪೂಜಾರಿ ಅವರು ಮುಗ್ಧ ಸ್ವಭಾವದವರು. ಯಾಕತ್ತಂದ್ರೆ ಮಾಳಿಂಗರಾಯ್ ಬೇಡ್ಕೊಂಡನ, ಯಪ್ಪ ಕಂಬಳಿ ಮಾಸಬಾರದು, ಕಟಂಬಳಿ ಹಳಸಬಾರದು, ಕಟಾರಿ ನಾಟಬಾರದು. ನನ್ನ ಅಪ್ಪ ಕಲಿಯುಗದೊಳಗೆ ನನ್ನ ಹೆಸರು ಮೇಲೆ ಯಾರೇ ನುಡಿ ಮಾಡಿದ್ರೆ ಅದು ಯೋಗ್ಯ ಆಗಂಗಿರ್ಬೇಕು, ನಾಲಿಗೆ ಮೇಲೆ ವಾಸಿರ್ಬೇಕಂತೇಳಿ ಮಾಳಿಂಗರಾಯ್ ಬೀರದೇವ್ರಿಗೆ ಬೇಡ್ಕೊಂಡನ. ಅದಕ್ಕಾಗಿ ಇವತ್ತಿನ ತನ ಯಾರು ಕುರುಬರ ಒಳಗೆ ಮೈ ದೇವ್ರು ಬಂದು ಕಿಸಿಂದ್ರ ಕಟಾರಿ ಹೊಡ್ಕೋತಾರೆ, ಅದು ನಾಟಂಗಿಲ್ಲ. ಅದಕ್ಕೆ ಕಂಬಳಿ ಮಾಸಂಗಿಲ್ಲ, ಕ್ವಾಣೂರು ಮಠದ ಕಟಂಬಳಿ ಹಳಸಂಗಿಲ್ಲ. ಇದು ಸತ್ಯ ಮಾತದ. ಅದಕ್ಕೆ ಬಿದ್ದರಿಗೆ ಮುತ್ಯಾರು ಕೂಡ ಮುಂದೊಂದು ಕಾಲಕ್ಕೆ ದೇವರೇ ಆಗ್ತಾರೆ ಅವರು. ಯಾಕಂತಂದ್ರೆ ದೇವ್ರು ಚನ್ನಬಸಪ್ಪ ಗೌಡ್ರು ಗುಡಿ ಕಟ್ಕೊಂಡು ಕೂತಾರ, ಹೊಲ ಬಿತ್ತದ ಬೇಜಿಲ್ಲದೆ ಬೆಳೆದಾರ. ಇವರು ಕೂಡ ಬಿತ್ತಿದ ಹೊಲದಾಗ ಬೀಜನೇ ಬಿಟ್ಟಿಲ್ಲ, ಅವರು ಬೆಳೆ ನಾಟಿಸ್ಯಾರ. ನಮ್ಮ ಸೋನ್ಯಾಳ ಗೌಡರು ಕೂಡ ಅವರು ಜನಸಂಪರ್ಕದಿಂದ ದೇವರಾಗ್ಯಾರ. ಇದು ನಿಜವಾಗಿ ಭಂಡಾರ ಮೇಲೆ ನಂಬಿಕೆ ಇಟ್ಟು ಇವರು ಇವತ್ತು 80 ವರ್ಷ ಅಡಿಕೆ ಮಾಡಿ ಮುಂದೊಂದು ಕಾಲಕ್ಕೆ ಇವ್ರದ್ದು ಗುಡಿ ನೀವು ಎಲ್ಲರೂ ಕೂಡಿ ಸರ್ವ ಸಮಾಜದವರು ಕೂಡಿ ಮುಂದೊಂದು ಕಾಲಕ್ಕೆ ಕಟ್ಟುನು ಸರ. ಅವರು ದೇವರು ಮಾಡೋದು ಜಗದಾಗ ಅವರು ದೇವರೇ ಅದಾರ. ಆದ್ರೆ ಕಣ್ಣಿಗೆ ಕಾಣು ಮಾನವ ದೇವ್ರು ಅದಾರ. ಮುಂದೊಂದು ಕಾಲಕ್ಕೆ ಸರ್ ಅವ್ರ ಮಗ ಮಸ್ತಾರ್ ಅದಾರ, ಕನ್ನಡ ಶಾಲೆ ಟೀಚರ್ ಅದಾರ, ಇವತ್ತಿನ ತನ ಶಿಕ್ಷಕರು ಅದಾರ. ಮುಂದೆ ನೀವೆಲ್ಲರೂ ಕೂಡಿಕಿಸಿಂದ್ರ ಯಾಕಂತಂದ್ರೆ ಅವ್ರಿಗೆ ಏನೇ ಮುಂದೆ ಧ್ಯೇಯ ಅಂತರೂ ಒಂದು ಕಾಲಕ್ಕೆ ಹೋಗದೆ ಅವ್ರು ಹೋದರೂ ಕೂಡ ಸರ್ವರಿಗೆ ಕೂಡ ನೀವು ಎಲ್ಲರಿಗೆ ಫೋನ್ ಹಚ್ಚಿ ಮೊಬೈಲಾಗಿ ಬಿಡ್ರಿ, ನಮ್ಮಂಥ ಜಗತ್ತೇ ಬಂದು ಕಿಸಿಂದ್ರೆ ಅವರಿಗೆ ಭಂಡಾರ ಹೋಗಿ ಹಾರಿಸಿ ದೇವ್ರು ಮಾಡಿ ಇಡ್ತಾರೆ ಅಂತ ಹೇಳಿ ಕಿಸಿ ಸಭದಾಗ ಹೇಳುತ್ತಾ, ಇನ್ನೊಂದು ಆಸೆ ಏನದಪ್ಪ ಅಂತ ಕೇಳಿದ್ರೆ, ನಮ್ಮ ಊರಿನ ಕಲಾವಿದರು ಹಾಡ್ಯಾರ, ಅವ್ರ ಜೊತೆ ಸಣ್ಣ ಕಲಾವಿದರಿಗೆ ಕರ್ಕೊಂಡು ಹಾಡ್ತಾರೆ. ಆದರೂ ಕೂಡ ಕರ್ಕೊಂಡು ಹಾಡೋದು ಅವರ ದೊಡ್ಡ ಸ್ವಭಾವದ. ಈಗ ನಮ್ಮ ಎಲ್ಲರ ಅಪೇಕ್ಷೆ ಏನದಂತ ಕೇಳಿದ್ರೆ, ಭೀಮಾ ನದಿ ದಂಡಿ ಮೇಲೆ ಬರಗುಡದೂರಾಗತ್ತೆ ಹೇಳಿ ಕಿಸಿಂದ್ರೆ ಒಂದು ಕ್ಯಾಲಿ ಹಾಡಿರಿ, ಕ್ಯಾಸೆಟ್ದಾಗ ಕೇಳೆವು, ಇವತ್ತು ನಿಜವಾಗಿ ನಿಮ್ಮ ಬಾಯಿದಿಂದ ಕೇಳ್ಬೇಕಂತೇಳಿ ಎಲ್ಲರ ಅಪೇಕ್ಷೆ ಅದ. ಅದೊಂದು ಕ್ಯಾಲಿ ಹಾಡಿ ಮಂಗಳಾರತಿ ಮಾಡ್ಬೇಕಂತೇಳಿ ಈ ಬಿದ್ದರಿಗೆ ಕಲಾವಂತರಿಗೆ ಕೈ ಮುಗಿದು ಕೇಳ್ಕೊತಿದ್ದೆ. ಕಲಾ ಪ್ರೇಮಿಗಳಲ್ಲಿ ಶಮನೆ ಪ್ರಾರ್ಥನೆ. ನಮ್ಮೂರ ಒಳಗೆ ನಾನು 11-12 ವಯಸ್ಸಿನವ ಇದ್ದೆ. ಹೌದ್ರಿ, 11-12 ವರ್ಷನವ ಇದ್ದಾಗ ನಮ್ಮಲ್ಲಿ ದೊಡ್ಡ ಭವ್ಯ ಕಾರ್ಯ ಮಾಡಿದ್ರು. 21 ಊರು ಪಾಲಿಕೆ ಕೂಡಿಸಿದ್ರು. ಹೌದು. ಅವಾಗ ಜೇವ್ರ ಗೌಡ್ರಿಗೆ ಮತ್ತು ಹವಿನಾಳ ಚಂದ್ರಮುತ್ಯಾಗ ಕೊಂಕಣಿಗ ಯಲ್ಲಪ್ಪಗ ಹೌದ್ರಿ, ಅವ್ರಿಗೆ ಹೊಸ ದಾಟಿ ತೆಗೆದು ಹಾಡ್ತಿದ್ರು. ಅವ್ರು ಮೂರೇ ದಿಮಿನವ್ರು. ಹೌದು, 3 ನುಡಿ ಪದ ಅವರು. ಹೈನಾಳದವ್ರು ಶಾಣ್ಯಾರ, ಜೇವ್ರಗೌಡ್ರು ಶಾಣ್ಯಾರ, ಕೊಂಕಣಿಗೆ ಅವ್ರು ಶಾಣ್ಯಾರ ಅಂತೇಳಿ ಅವ್ರಿಗೆ ಹಾಡ್ಕಿ ಭಂಡಾರ ಕೊಟ್ಟಿದ್ರು. ಅಂಜುಟಿಗೆ ಅವ್ರಿಗೆ ಲಾಗ ಹೊಡಿಲಕ್ಕ ಹೇಳಿದರು. ಹೌದು, ಅಂಜುಟಿಗೆ ಅವ್ರು ಲಾಗ ಅಂದ್ರೆ ಕಂಬಳಿ ಕರಿ ಕೂರಿಸಿ ಕಂಬಳಿ ಮ್ಯಾಗಿನ ನೆತ್ತಿಲಿ ಲಾಗ ಹೊಡ್ರೆ ಅಚ್ಚಿ ಕರಿ ಮೇಲೆ ನಿಂದಿರ್ತಿದ್ರು ಅವರು. ಹೌದು, ಅಂತ ಲಾಗ ಹೊಡೆಯವ್ರಿದ್ರು, ದೊಡ್ಡ ಲಾಗ ಹೊಡೆಯವರು. ಹಾಂ, ಅವಾಗ ಬೆಳತನ ಹವಿನಾಳ ಚಂದ್ರಮುತ್ಯನು ಜೇವ್ರಗೌಡ್ರ ಪದ ಯಾನ್ ಕೇಳಿ ನನ್ನ ತಲೆನೇ ಬ್ಯಾರಿ ಆಗಿಬಿಡ್ತಾ. ಹೌದು, ತಲೆ ಔಟಾದಂಗೆ ಆಗಿಬಿಡ್ತು. ತರ್ನ ಅವ್ರ ದಾಟ್ಯಾಗ ಹಿಂಗದಾಕತ್ನ್ಯಾ ಆಡೋಬೇಡ, ನಮ್ಮ ಹುಡುಗ ಹಿಂಗೆ ಆಡ್ತದೆ ತರ್ನ ಅಂತೇಳಿ ಅವ್ರ ದಾಟ್ಯಾಗ ಆಡ್ತದ. ಹವಿನಾಳಕ್ಕೆ ಜೇವ್ರಕ್ಕೆ ಹೋಗಿ ಅವ್ರ ಮುತ್ಯಗಳದು ಜೇವ್ರ ಮುತ್ಯನ ಪದ ತರ್ನು ಅಂತೇಳಿ ನಮ್ಮ ಊರಾಗ ಹೋಗಿ ಪದ ತೊಗೊಂಡು ಬಂದ್ರು ಅವರು. ಹೌದು, ಪದ ಅಲ್ಲಿ ಅಂತ ತೊಗೊಂಡು ಬಂದರು. ಪದ ನನಗೆ ಕೈಯಾಗ ಕೊಟ್ಟರು. ನಾನು ಕಲ್ತವಲ್ಲ ಬಿಟ್ಟವಲ್ಲ. ಹೌದು, ಒಬ್ಬ ಓದಲಕ್ಕೆ ಬಂದು ಹುಡುಗನ ಕರ್ಕೊಂಡ ಅವನು ಬರೀ ಬಾಯಿಲೇ ಓದಿ ಹೇಳಿದ್ರ ಆ ಪದಕ್ಕೆ ಅವ್ರಿಗೆ ಬರಲ್ಲ ದಾಟಿ ಯಾಕೆ ಹಾಡ್ದವನ ಗುರುವಿನ ಆಶೀರ್ವಾದ. ಈಗಿನ ಚಲ್ತಿ ಒಳಗೆ, ಈಗಿನ ಹೊಸ ದಾಟಿ ಒಳಗೆ ಮತ್ತು ಈ ಈಟಿ ಒಳಗೆ ಸಿಕ್ಕಿರಪ್ಪ ಅಂತಂದ್ರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯದ, ಮಾಳಿಂಗರಾಯ ಬೀರದೇವ್ರ ಆಶೀರ್ವಾದ ಅದ. ಇನ್ನೂ ನೀವು ಆಯುಷ್ಯ ಕೈಯ ಕಾಲ ತಿರುಗಾಡುತ್ತನೂ ನೀವು ಹಾಡ್ಕೆ ಮಾಡ್ತೀರಿ, ಹಾಡ್ಕೆ ಮಾಡಿರಿ. ಅದಕ್ಕೆ ಯಾಕಂತಂದ್ರೆ ನಾ ಏನು ಹೇಳಿದೆ, ಹಾಡ್ಕೆ ಹುಟ್ಟಿದ್ದು ಮೊದಲು ಪೂರ್ವ ಕಾಲದಾಗ ಹುಟ್ಟಿರಬೇಕು. ಅದಕ್ಕೆ ಕುರುಬ ಒಪ್ಪತ್ತಿನ ಊಟಕ್ಕೆ 20 ಹರಿದಾರ ಡೊಳ್ಳು ಬೆನ್ನಿ ಕಟ್ಕೊಂಡಾಗ ಹಾಡ್ಯಾನ. ಕೊಬ್ಬರಿ ಪಟ್ಟಿ ಮೇಲೆ ಭಂಡಾರ ಮೇಲೆ ಹಾಡಿರಿ. ಆದರೂ ಕೂಡ ಇವಂಥ ನೀವು ಜಗತ್ತದೊಳಗೆ ಡೊಳ್ಳಿನ ಹಾಡ್ಕಿ ಎಲ್ಲ ಧರ್ಮದ ಜಾತಿಯವರಿಗೆ ಕೂಡ ಮನಮುಟ್ಟುವಂಗೆ ಹಾಡ್ದವ್ರು ಬಿದ್ದರಿಗೆ ಮುತ್ಯಾರು. ನಿಮ್ಮ ಹಾಡ್ಕಿ ಕ್ಯಾಸೆಟ್ ಕೇಳಿ ಎಲ್ಲರೂ ಡೊಳ್ಳಿನ ಪದ ಕೇಳಬೇಕ ತಪ್ಪಕ್ಷ ಆಗ್ಯದ. ಅವಾಗ ಕುರುಬರ ಜಾತ್ರೆಗೆ ಅಟ್ಟೆ ಕರೆಸ್ತಿದ್ರು.
ಹಾಲು ಮತದ ಹಬ್ಬ ಹಾಕಿದ್ರೆ ಇಂಥಲ್ಲಿ ಹಾಡ್ಕಿ ಕರೆಸ್ತಿದ್ರು. ಈಗ ಆಟ ಬಯಲಾಟ ಮುಳುಗೋದು, ಪಾರಿಜಾತ ಆಟ ಮುಳುಗೋದು, ಎಲ್ಲಮೈ ನಾಟಕ ಮುಳುಗೋದು, ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಮುಳುಗೋದು. ಖರೆ ಹಾಡ್ಕಿ ಯಾಕೆ ಹೊರಚಲ್ಲಿ ಎಲ್ಲ ತಲೆ ನಡೀತದಪ್ಪ ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಬಿದ್ರಿಗೆ ನಂತರ ಕುಲಕರ್ಣಿ. ಇವ್ರದಿಂದ ಹಾಡ್ಕಿ ಹೊರಗೆ ಬಿದ್ದಾವ. ಇವರೆಲ್ಲ ಕ್ಯಾಸೆಟ್ ಕೇಳಿ ಹಾಡ್ದವ್ರು ನೀವು. ಹೌದು. ನಿಮ್ಮ ಕ್ಯಾಸೆಟ್ ಕೇಳಿಂದ ಹಳ್ಳಿಗೆ ಒಂದಲ್ಲ ಎರಡಲ್ಲ ನಾಲ್ಕು ಮೇಳ ಆಗಿ ಕೂತವ. ಇದು ಯಾಕಪ್ಪ ಅಂತ ಕೇಳಿದ್ರೆ ಇದು ಬಿದ್ದಿರಿಗೆ ಮುತ್ತೆ ಕೊಟ್ಟಿದ ವರವ. ಬೀರದೇವ್ರ ಮಾಳಿಂಗ್ರೆ ನಿಮಗೋರು ಕೊಟ್ಟರ ಈ ಎಲ್ಲ ಊರಾಗ ಎಲ್ಲ ಹಳ್ಳಿಯಾಗ ಹಾಡ್ಕಿ ಮೇಳ ಹುಟ್ಟಲಕ್ಕ ಬಿದ್ದಿರಿಗೆ ಮುತ್ತೇನ ಹೊರವದ. ಅದಕ್ಕೆ ಎಲ್ಲ ಮೇಳಿನವರು ಕೂಡ ಈ ಜಗತ್ತದ ಬೆಳಿಲಕ್ಕತ್ತಾರ. ಅದಕ್ಕೆ ಬಿದ್ದಿರಿಗೆ ಮುತ್ತೇನ ಆಶೀರ್ವಾದ ಇರಲಿ. ಈಗ ಭೀಮಾ ನದಿ ದಂಡಿ ಮೇಲೆ ಬರಗುಡೋದ್ರದೊಂದು ಕ್ಯಾಲಿ ಹಾಡಿ ನೀವು ಮಂಗಳಾರತಿ ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ಅದ. ಯಾಕಂದ್ರೆ ಒಂದು ಸ್ವಲ್ಪ ಇತಿಹಾಸ ತಿಳಿಸ್ಬೇಕಾಗ್ತದೆ ಎಲ್ಲ. ಹೌದು ತಿಳಿಸ್ಬೇಕ್ರಿ. ನಾ ಹಾಡ್ಲಕತ್ತಿ 3 ವರ್ಷ ಆಯ್ತು. ಮುಂದೆ ಹಾಂ 3 ವರ್ಷ ಆದ ನಂತರ ಸಾರವಾರ ಸಿದ್ದಪ್ಪ ಮುತ್ಯಾನ ಊರವ್ರು ಬಿಜ್ರಿಗೆ ಹುಡುಗ ಶಾನೆ ಆಗ್ಯಾನ, ಅವಂಗೆ ಭಂಡಾರ ಕೊಡ್ರಿ ಅಂತೇಳಿ ಭಂಡಾರ ಕೊಡಿಸಿರು. ಹೌದು. ಬಾಬಾನಗರದವ್ರಿಗೆ ನಮ್ಗೆ ಹಾಡ್ಕಿದ್ದು ಅಲ್ಲಿ. ಹೌದು. ಅವಾಗಿನ ಕುಲಕರ್ಣಿ ಹಾಡ್ತಿದ್ದಿಲ್ಲ. ಹೌದ್ರಿ. ಬಾಬಾನಗರದವ್ರು ನಾವು ಹಾಡ್ಕಿ ಮಾಡಿದಾಗ ಸಾರವಾರ ಸಿದ್ದಪ್ಪ ಮುತ್ಯಾಗಿನ ನಡಿಲಕ್ಕೆ ಬರ್ತಿದ್ದಿಲ್ಲ. ಅವಾಗ ಅಷ್ಟು ವಯಸ್ಸಾಗಿತ್ತು. ಹಾಂ ಅವ್ನು ಹೆಗಲ ಮ್ಯಾಗ ಕುಣಿಸ್ಕೊಂಡು ಅಲ್ಲಿ ಹಾಡಕ್ಕೆ ಕೇಳಕ್ಕೆ ತೊಗೊಂಡು ಬಂದ್ರಿ ಸಾರವಾರದಾಗ. ಹೌದು. ಒಂದು ಪದ ಕೇಳಿದ ಮುತ್ಯ ನನ್ನ ಬಾಯಿಲೆ, ಇಂಥ ಹಾಡ್ಕಿ ವಯಸ್ಸಿನಾಗ ಇಟ್ಟು ಮಾಡ್ತಂದ್ರೆ ಜಗತ್ತದೊಳಗೆ ನೀ ಜೇಂಡ ಹಚ್ಚು ಮಗನ ಅಂತೇಳಿ ಬೆನ್ನ ಮೇಲೆ ತಪ್ಪಡಿಸ್ಯಾನವ ಮೊದಲಲ್ಲಿ. ಸಾರವಾಡ ಸಿದ್ದಪ್ಪ ಮುತ್ತೆ. ಹಾಂ, ಅವ್ರ ಆಶೀರ್ವಾದ ಆಯಿತು. ಮುಂದೆ ನಾ ಹಾಡ್ಲಕತ್ತಿ 7 ವರ್ಷದ ಮೇಲೆ ಕುಲಕರ್ಣಿ ತಯಾರಾದ. ಕುಲಕರ್ಣಿ ನಾವು ಹಾಡ್ಲಕತ್ತೀವಿ. ಮುಂದೆ ಇಂಗ್ಲೇಶ್ವರಕ್ಕೆ ಭಂಡಾರ ಕೊಟ್ರೆ ಕುಲಕರ್ಣಿಗೆ ಹಾಡ್ಲಕ್ಕ. ಕುಲಕರ್ಣಿ ಅಂದ್ರೆ ಅವ್ರು ಒಟ್ಟು ಯಾರೂ ಕರ್ನಾಟಕದಾಗ ಇವನು ಜೋಡಿನಿ ಯಾರೂ ಇಲ್ಲ ಅಂತೇಳಿ ಇಂಗ್ಲೇಶ್ವರದಾಗ ಒಂದು